ಈಗ ಆಗ್ತಿರೋ ಸಮಸ್ಯೆ ಏನು ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ, ಸರ್ ನಾನು ಇದ್ದಿದ್ದು ಬ್ಯಾಂಗ್ಳೂರು ಸೌತಲ್ಲಿ, ನನಗೆ ಗೊತ್ತಿದ್ದು ಮೂರು ಸ್ಕ್ರೀನ್ ಸರ್. ಈ ಕಡೆ ಶಾಂತಿ ಥಿಯೇಟ್ರು, ಆ ಕಡೆ ಉಮಾ ಥಿಯೇಟ್ರು, ಆ ಕಡೆ ನಂದಾ ಥಿಯೇಟ್ರು, ಈ 3 ಸ್ಕ್ರೀನ್ ನನಗೆ ಗೊತ್ತಿದ್ದಷ್ಟೇ. ಬಟ್ ಈಗ ಇಂಡಿಯಾದಲ್ಲಿ ಅತಿ ಶೀಘ್ರದಲ್ಲಿ ಸರ್ ವಿ ಆರ್ ಗೋಯಿಂಗ್ ಟು ರೀಚ್ 1 ಬಿಲಿಯನ್ ಸ್ಕ್ರೀನ್ಸ್ ಇಂಡಿಯಾದಲ್ಲಿ. 1 ಬಿಲಿಯನ್ ಇನ್ಕ್ಲೂಡಿಂಗ್ ದಿಸ್ ಆಫ್ ಕೋರ್ಸ್. ನಮ್ಮ ಇಂಡಿಯಾದಲ್ಲಿ 1 ಬಿಲಿಯನ್ ಜನ ಇದ್ದಾರೆ ಅಂದ್ರೆ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ. 1 ಬಿಲಿಯನ್ ಸ್ಕ್ರೀನ್ಸ್ ಇದೆ ಸರ್. ಹಾಗಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಲ್ಲ ನಾವು, ಕಲಾವಿದರಿರ್ಬೋದು, ನೀವಿರ್ಬೋದು, ಅದ್ಭುತವಾದಂಥ ಅವಕಾಶ ಇದು. ಈ ಸ್ಥಿತಿಗತಿ ಬಗ್ಗೆ ನೀವು ವರಿ ಮಾಡಬೇಕಾಗೇ ಇಲ್ಲ. ಸೊ ಈಗ ಆಗ್ತಿರೋ ಪ್ರಾಬ್ಲಮ್ ಏನು, ಒಂದು ಕಡೆ ನೀವು 23 ತೊಗೊಳ್ಳಿ, ಬರೀ 23 ನೀವು ಕರೆಕ್ಟ್ ಫಿಗರ್ಸ್ ನೋಡಿದ್ರೆ, ಇಫ್ ಐ ಆಮ್ ರೈಟ್, ಒಂದು 800 ಮಿಲಿಯನ್ ಅಂದರೆ 8,000 ಲಕ್ಷ ಜನ ಟಿ ವಿ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಡಿಜಿಟಲ್ ಮೂಲಕ 6,000, ನಿಮ್ಮ ಮಾಧ್ಯಮ ಮೂಲಕ ಒಂದು 300 ಇರ್ಬೋದು, ನಮ್ದು ಒಂದು 100 ಇರ್ಬೋದು. ಸೊ ಮಿಲಿಯನ್ ಐ ಆಮ್ ಟಾಕಿಂಗ್ ಅಬೌಟ್. ಇಷ್ಟು ಜನ ಇದ್ದಾರೆ ಸರ್, ಇಷ್ಟು ಜನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್, ನಮ್ಮ ಕಂಟೆಂಟ್ಗೆ ಆಸೆ ಪಡ್ತಿದ್ದಾರೆ, ಇದರ ರೈಟಿಂಗ್ ಅಥವಾ ಸಿನಿಮಾ ವಾಟ್ ಎವರ್. ಹಾಗಾಗಿ ಇದು ಡಿಸ್ಮಲ್ ಸೀನೇ ಅಲ್ಲ. ಎಲ್ಲರೂ ಬಂದು ಕುಸಿದು ಹೋಗ್ತಿದೆ, ಸಿನಿಮಾ ಯಾರು ನೋಡ್ತಿಲ್ಲ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ. ಇದು ಐ ಟೆಲ್ ಯು ವಾಟ್ ದ ಪ್ರಾಬ್ಲಮ್ ಇಸ್. ಆಕ್ಚುಲಿ ನೀವು ಯೋಚನೆ ಮಾಡಿ ನೋಡಿದ್ರೆ 90% ಆಫ್ ಇಂಡಿಯಾ ಥಿಯೇಟರ್ ಹೋಗಿ ಸಿನಿಮಾ ನೋಡೋದಿಲ್ಲ ಸರ್. ನೋಡ್ತಾ ಇರೋದು 10% ಅಷ್ಟೇ. ಈ 10% ಅಲ್ಲಿ ಇಷ್ಟೊಂದು ವ್ಯವಹಾರ ನಡೀತಾ ಇದೆ. ಈ 90% ಒಳಗೆ ಬಂದ್ರೆ ಏನಾಗ್ಬೋದು ಯೋಚನೆ ಮಾಡಿ. ಎಂತ ಅವಕಾಶ ಗೊತ್ತಾ ಇದು ನಾವಿರೋ ಪರಿಸ್ಥಿತಿ. ನಾವು ಅಂದ್ಕೊಂಡ್ರಷ್ಟು ಡಿಸ್ಮಲ್ ಅಲ್ಲ ಇದು. ನೀವು ಅಂದ್ಕೊಂಡಿದ್ರೆ ಅಷ್ಟೇ, 10 ಜನರಲ್ಲಿ ಒಬ್ಬರು ಮನೆಯಲ್ಲಿ ವೈಫೈ ಇದೆ ಅಷ್ಟೇ, ಇನ್ನು 9 ಜನ ಇನ್ನು ವೈಫೈ ಬರಬೇಕು. ಅಷ್ಟು ಜನಕ್ಕೂ ಸಂಪರ್ಕ ಸಿಕ್ಬಿಟ್ರೆ ಇದೇ ಇಂಡಸ್ಟ್ರಿ ಏನು ಬ್ಲೋಅಪ್ ಆಗುತ್ತೆ ಗೊತ್ತಾ. ಸೊ ಆಕ್ಚುಯಲ್ ಅವಕಾಶಗಳು ಅದ್ಭುತವಾಗಿದೆ. ನಾವು ಮಾತಾಡ್ತಿರೋ ಪ್ರಾಬ್ಲಮ್ ಏನು ಗೊತ್ತಾ, ಇದು 20 ವರ್ಷದಿಂದ ಹೇಳಿದ್ರಲ್ಲ ಅದು ಆಗಿದೆ, ಇವ್ರು ಹೇಳಿದ್ರಲ್ಲ ಇದೇ ತರ ಒಂದು ಸಂವಾದ ಆ ಟೈಮಲ್ಲೂ ಆಗಿದೆ. ಆದ್ರೂ ನಾವು ಹೋಗಿದ್ದೀವಿ. ಏನಾಗುತ್ತೆ ಅಂದ್ರೆ ಎಲ್ಲವೂ ಒಂದು ರೀತಿಯಲ್ಲಿ ನಡೀತಾ ಇತ್ತು, ನಮಗೆ ಫೇವರಬಲ್ ಆಗಿ ನಡೀತಾ ಇತ್ತು, ಎಲ್ಲವೂ ನಮ್ಮ ಪರವಾಗಿ ನಡೀತಾ ಇತ್ತು. ದಿಢೀರಂತ ನನ್ನ ಪರವಾಗಿ ಇದು ನಡೀತಿಲ್ಲ ಅನ್ನೋದೇ ಪ್ರಾಬ್ಲಮ್. ಆಕ್ಚುಲಿ ಇಟ್ಸ್ ಅ ಪ್ರಾಬ್ಲಮ್ ಆಫ್ ಅಡಾಪ್ಟಬಿಲಿಟಿ. ನಾವು ಬದಲಾವಣೆಗೆ ಹೊಂದ್ಕೊಳಕ್ಕಾಗ್ತಿಲ್ಲ ಅನ್ನೋದೊಂದೇ ಸಮಸ್ಯೆ ಸರ್. ಎಲ್ಲವೂ ಚೇಂಜ್ ಆಗ್ಬಿಟ್ಟಿದೆ, ಯಾವುದು ಸರಿ ನಡೀತಿರೋದು ಅಲ್ಲ ಅದು. ನಾವು ಹೊಂದ್ಕೊಳಕ್ಕಾಗ್ತಿಲ್ಲ, ನಾಳೆ ಉಳಿಯಕ್ಕಾಗ್ತಿಲ್ಲ. ನನ್ನ ಸಮಸ್ಯೆನೂ ಅದೇ, ಎಲ್ರದ್ದು ಸಮಸ್ಯೆ ಅದೇ. ನಾನು ಹೇಳ್ತಿಲ್ಲ, ನಮ್ಮ ಮನೇಲಿ ನಾವೇ ಒಂದು ಚಿತ್ರ ರಿಲೀಸ್ ಆದರೆ ಇಡೀ ಫ್ಯಾಮಿಲಿ ಹೋಗ್ಬೇಕು ಈ ಸ್ಯಾಟರ್ಡೆ ಅಂತ ಡಿಸೈಡ್ ಮಾಡಿ ಎಲ್ಲರೂ ಹೋಗ್ತಾ ಇದ್ವಿ. ಈಗ ಒಂದು ಫಿಲ್ಮ್ ರಿಲೀಸ್ ಆದ್ರೆ ನಾನು ಹೆಂಡ್ತೀನಿ ಹೇಳ್ತಾಳೆ, ಯಾಕೆ ಹೋಗ್ಬೇಕು ನಾವು, ಬರುತ್ತಲ್ಲ OTT ಅಂತ. ಸೊ ನನಗೆ ಗೊತ್ತು, ಇದು ಡೇಂಜರ್ ಏರಿಯಾ, ನನ್ನ ಇಡೀ ಕ್ಷೇತ್ರವೇ ಡೇಂಜರ್ ಏರಿಯಾ. ಇದಕ್ಕೆ ನಾನು ಹೆಂಗೆ ಹೊಂದ್ಕೊಳ್ಳೋದು ಅನ್ನೋದೊಂದೇ ಸಮಸ್ಯೆ ಅಷ್ಟೇ ಅದು. ಅದೇ ಥರ ನಮ್ಮ ಮನೇಲಿ ಪೇಪರ್ ಬಂದರೆ ನಾನು ಬೆಳಗ್ಗೆ ಎದ್ದರೆ ಫಸ್ಟು ಪೇಪರ್ ತೊಗೊಂಡು ಅದರ ಜೊತೆಗೆ ನಾನು ಕಾಫಿ ಕುಡಿಬೇಕು. ಅಷ್ಟು ಅಭ್ಯಾಸ ನನಗೆ, ಈಗಲೂ ಅದೇ ಅಭ್ಯಾಸ. ಬಟ್ ಈಗಲೂ ಆ ಪೇಪರ್ಸ್ ಬರ್ತಾ ಇದೆ, ನಾನು ಒಬ್ಬ ನೋಡ್ತಾ ಇದ್ದೀನಿ, ಮನೆಯವ್ರು ಬೇರೆ ಯಾರು ಅದನ್ನು ಮುಟ್ತಾನೆ ಇಲ್ಲ, ಹಂಗೆ ಇದೆ ಜೋಗಿ. ಸೊ ದಟ್ ಇಸ್ ಅ ಡೇಂಜರ್ ಫಾರ್ ಯು, ನಿಮಗಿರೋ ಅಪಾಯ ಅದು. ಸೊ ಹೇಳ್ತಿರೋದು ಎರಡು ಕಡೆನೂ ವಿ ಆರ್ ಇನ್ ಅ ವೆರಿ ವೆರಿ ಡೇಂಜರಸ್ ಸಿಚುವೇಶನ್. ಸೊ ಇಲ್ಲಿರೋ ಡೇಂಜರ್ ಇರೋದು ಹೆಂಗೆ ಗೊತ್ತಾ, ಈಗ ಆಗ್ಬೇಕಾದ್ರು ಹೊಂದ್ಕೋಬೇಕಷ್ಟೇ ಸರ್. ನಾವಿಲ್ಲಿ ಹೆಂಗ್ ಉಳಿಯೋದು ಅನ್ನೋದಂತ ಸಮಸ್ಯೆ. ಈ ಬದಲಾಗ್ತಿದೆ ಅನ್ನೋದು ಬದಲಾಗೇ ಆಗುತ್ತೆ, ಅದು ಎಲ್ಲವೂ ಬದಲಾಗುತ್ತೆ. ಟಿವಿ ಬಂದಾಗ ಇದನ್ನೇ ಹೇಳಿದ್ರು, ಮುಗಿತು ಸಿನಿಮಾ ಅಷ್ಟೇ ಅಂತ. 200 ಚಾನೆಲ್ ಸಾಧ್ಯನೇ ಇಲ್ಲ ಅಂದ್ರು. ಅದೀಗ ನಮ್ಗೆ ಬೇರೆ ತರ ಬರ್ತಾ ಇದೆ, OTT ಅಂತಾರೆ, ಸೋಷಿಯಲ್ ಮೀಡಿಯಾ ಅಂತಾರೆ, ಅದು ಇನ್ನೊಂದು ರಾಕ್ಷಸ ಅಷ್ಟೇ. ಬಟ್ ಸಮಸ್ಯೆಗಳು ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ ಇರುತ್ತೆ. ನಾವು ಅದನ್ನ ಎಷ್ಟು ಕ್ಲೆವರ್ ಆಗಿ ನಮ್ಮನ್ನ ಹೆಂಗ್ ಅಪ್ಡೇಟ್ ಮಾಡ್ಕೊಳ್ತೀವಿ, ಈ ಹೊಸ ಮಾಧ್ಯಮಕ್ಕೆ ನಾವು ಹೆಂಗ್ ಅಂಟ್ಕೊಳ್ತೀವಿ ಅನ್ನೋದೊಂದೇ ಈಗ ನಾವು ಮಾಡ್ಬೇಕಾದ್ರೆ ಅಷ್ಟೇ ಈಗ. ಸೊ ನನಗನ್ನಿಸ್ತಾ ಇರೋದು ಎಲ್ಲವೂ ಹಿಂಗೆ ಬದಲಾಗ್ತಾ ಇದ್ರೆ ಹೌ ಡು ಯು ಚೇಂಜ್. ನಾವು ಓದ್ತಿದ್ದಾಗ ಏನಾದ್ರು ಕಂಪ್ಯೂಟರ್ ಇಂಜಿನಿಯರಿಂಗ್ ತೊಗೊಂಡ್ರೆ ಕೆಲಸ ಗ್ಯಾರಂಟಿಗರು, ಪ್ಲಾಸ್ಟಿಕ್ಸ್ ಫ್ಯೂಚರ್ ಅನ್ನೋರು. ಈಗ ಪ್ಲಾಸ್ಟಿಕ್ಸ್ ತೊಗೊಂಡ್ರೆ ಯಾರು ಮುಟ್ಟೋದಿಲ್ಲ ಅಂತ ಬಿಡ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದು ಚೇಂಜ್ ಆಯಿತು. ಸೊ ಯಾವುದನ್ನು ತಗೊಳ್ಳೋದು, ಎಲ್ಲವೂ ಚೇಂಜ್ ಆಗ್ತಿರ್ಬೇಕಾರೆ ಸೊ ಕೊನೆಯವ್ರು ಏನು ಹೇಳಿದ್ರು, ಕಲಿಯೋದನ್ನೇ ನೀವು ಪ್ರೀತಿ ಮಾಡಬೇಕು, ಏನಾಗಿದ್ರು ಸರಿ. ಐ ಆಮ್ ನಾಟ್ ಅಫ್ರೈಡ್ ಆಫ್ ಚೇಂಜ್ ಬಿಕಾಸ್ ಐ ಆಮ್ ವಿಲ್ಲಿಂಗ್ ಟು ಚೇಂಜ್. ನನಗೆ ಬದಲಾವಣೆಯ ಬಗ್ಗೆ ಹೆದರಿಕೆ ಇಲ್ಲ, ಯಾಕಂದ್ರೆ ನಾನು ಬದಲಾಗಿ ಸಿದ್ಧವಾಗಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ಅಷ್ಟೇ ಅದು. ಹಾಗಾಗಿ ಎಲ್ಲ ಈ ಸ್ಥಿತಿ ಗತಿ ಅಂತ ಹೇಳ್ತಿರಲ್ಲ, ಇದೆಲ್ಲ ಒಂದು ಮನಸ್ಥಿತಿ. ಬದಲಾಗುವಂತ ಮನಸ್ಥಿತಿ ಇದ್ರೆ, ಹೊಂದ್ಕೊಳ್ಳೋ ಮನಸ್ಥಿತಿ ಇದ್ರೆ ಇದನ್ನ ನಾವು ಪಾರಾಗ್ಬೋದು ಅನ್ನೋದು ನನ್ನ ದೃಢವಾದ ನಂಬಿಕೆ. ಸೊ ಇದನ್ನ ಹೇಗೆ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಒಂದು, ಇದೆಲ್ಲ ಬದಲಾಗ್ತಿರ್ಬೇಕಾದ್ರೆ ಬದಲಾಗದೇ ಇರೋ ವಿಷಯ ಏನು ಅನ್ನೋದ್ರ ಬಳಿ ಗಮನ ಕೊಡೋಣ. ಏನ್ ಬದಲಾಗ್ತಿಲ್ಲ ಅದನ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ, ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಏನ್ ಬದಲಾಗ್ತಿಲ್ಲ. ಓಕೆ, ಈಗ ಸೋಷಿಯಲ್ ಮೀಡಿಯಾ ಏನೋ ಒಂದು ಹಾಕಿದ್ರೆ ಎಲ್ಲ ಕಡೆ 100 ಜನ 100 ಜನ ಹರಡ್ತಾ ಇದೆ, ಇದರಿಂದ ಪ್ರಾಬ್ಲಮ್ ಅಂತ ಹೇಳ್ತೀರಿ.
ಇದರಿಂದ ಪಬ್ಲಿಸಿಟಿ ಆಗ್ತಿದೆ ಅಂತ ಹೇಳ್ತೀರಿ. ಓಕೆ, ಇದೇನು ಹೊಸದಾ ಇದು? ರಾಮಾಯಣದ ಕಾಲದಲ್ಲಿ ಏನಾಯ್ತು? ಆ ಮಂತಾರ ಬಂದ್ಲು, ಕೈ ಕಿವಿ ಕಚ್ಚಿದ್ಲು, ಅದರಿಂದ ರಾಮಾಯಣನೇ ಆಗೋಯ್ತು. ಈಗ ನೀವು 1 ಲಕ್ಷ ಕಿವಿ ಕಚ್ಬೋದು ಒಂದೇ ಕ್ಷಣದಲ್ಲಿ, ಅಥವಾ 1 ಕೋಟಿ ಕಿವಿ ಕಚ್ಬೋದು ನೀವು. ದಟ್ ಇಸ್ ಸೋಷಿಯಲ್ ಮೀಡಿಯಾ. ಸೊ ಈಗ ಆಗಿರೋದು ಏನು ಅಂದ್ರೆ, ಅದೇ ಕಿವಿ ಕಚ್ಚೋದು ರಾಮಾಯಣದ ಕಾಲದಲ್ಲಿ ಏನಿತ್ತು, ಅದೇ ಒಂದು ಆಂಪ್ಲಿಫೈ ಮಾಡುವಂತ ಅಪಾರವಾದ ಶಕ್ತಿ ಇದೆ ಈಗ ನಮ್ಮ ಕೈಯಲ್ಲಿ. ಈ ಆಂಪ್ಲಿಫಿಕೇಶನ್ ಇದೆಯಲ್ಲ, ಒಂದು ನಾವು ಏನದು ಪರ್ಸೋದು ಹೇಗೆ, ದೊಡ್ಡದು ಮಾಡದೆ ಅಪಾರವಾದ ಶಕ್ತಿ ಇರಬೇಕಾ, ಅದನ್ನ ಪಾಸಿಟಿವ್ ಆಗಿ ಹೆಂಗ್ ಯೂಸ್ ಮಾಡೋದು? ಸೇಮ್ ಥಿಂಗ್ಸ್ ವರ್ಕ್ ಆಗಿದೆ ಸರ್. ಆ ಕಾಲದ ಹರಿಶ್ಚಂದ್ರ ಏನ್ ಸರ್ ಪ್ರಾಮಿಸ್ ಮಾಡ್ದ, ಪ್ರಾಮಿಸ್ನ ಇಟ್ಕೊಳಕ್ಕಾಗಿಲ್ಲ, ಏನೋ ಆ ಕತೆ ಅದು. ಈಗ KGF ಏನು, ತಾಯಿಗೊಂದು ಪ್ರಾಮಿಸ್ ಮಾಡ್ದ, ಅದನ್ನ ಇಟ್ಕೊಂಡ. ಸೊ ಕೆಲವು ವಿಷಯಗಳಿದೆಯಲ್ಲ, ಈ ಹ್ಯೂಮನ್ ನೇಚರ್ ಅಂತ ಹೇಳ್ತೀವಲ್ಲ, ಮಾನವ ಸ್ವಭಾವ, ಅದು ಬದಲಾಗಿಲ್ಲ. ಹಾಗಾಗಿ ನಾವು ಮಾಡುವಂತಹ ಕೆಲಸಗಳು ಈ ಮಾನವ ಸ್ವಭಾವವನ್ನ ಬೇಸ್ ಮಾಡಿ, ಮಾನವ ಸ್ವಭಾವಕ್ಕೆ ಹತ್ತಿರವಾದಂಥ ವಿಷಯಗಳನ್ನ ಮಾಡಿದಷ್ಟು ನಾವು ಗಿಟ್ಟುಕೊಳ್ತೀವಿ. ಅದು ಕಂಟೆಂಟ್ ಅಲ್ಲಿ ಇರ್ಬೋದು, ಆನ್ ಸ್ಕ್ರೀನ್ ಇರ್ಬೋದು, ಆಫ್ ಸ್ಕ್ರೀನ್ ಇರ್ಬೋದು. ದಟ್ ಇಸ್ ದ ಓನ್ಲಿ ಟ್ರಿಕ್. ಹ್ಯೂಮನ್ ನೇಚರ್ ಚೇಂಜ್ ಆಗಿಲ್ಲ, ಶತಮಾನಗಳಿಂದ ಚೇಂಜ್ ಆಗಿಲ್ಲ. ಅದನ್ನ ನಮ್ಮ ರೀತಿಯಲ್ಲಿ ಅದನ್ನ ಹೇಗೆ ಯೂಸ್ ಮಾಡ್ತೀವಿ, ಅದನ್ನ ಹೇಗೆ ನಾವು ಆಂಪ್ಲಿಫೈ ಮಾಡ್ತೀವಿ ಅನ್ನೋ ಒಂದು ಸಣ್ಣ ಜಾಣ್ಮೆ ಬೇಕು ನಮ್ಗೆ ಅಷ್ಟೇ. ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಅಲ್ಲಿದೆ ಅಂತ ನನಗನ್ಸುತ್ತೆ.